అదే ఉండాలి ಏನು ಹಾಲು ಉತ್ಪಾದಕರ ಒಂದು ಸಮಸ್ಯೆಗಳನ್ನು ನಾವು ಮನದಟ್ಟು ಮಾಡಿಕೊಂಡು ಮತ್ತು ಹಾಲಿನ ದರವನ್ನು ಜಾಸ್ತಿ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ DC ಅವರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಸಲ್ಲಿಸಲು ನಾವು ಎಲ್ಲ ತಾಲೂಕುಗಳಿಂದ ಕೂಡ DC ಆಫೀಸ್ಗೆ ಮನವಿ ಕೊಡೋದಕ್ಕೆ ಹೋಗ್ತಾ ಇದ್ದೀವಿ. ಏನು ರೈತರ ಹಾಲು ಉತ್ಪಾದನೆಗೆ ತಕ್ಕ ರೀತಿಯಲ್ಲಿ ಆ ಖರ್ಚು ವೆಚ್ಚಗಳು ಸರಿಯಾಗಿ ಸಿಗದೇ ಇರುವ ಕಾರಣದಿಂದ ಹಾಲಿನ ಈ ಒಂದು ಉತ್ಪಾದನೆಯಿಂದ ನಷ್ಟ ಅನುಭವಿಸ್ತಾ ಇರ್ತಕ್ಕಂಥ ರೈತರಿಗೋಸ್ಕರ ಏನು ಕನಿಷ್ಠ 10 ರೂಪಾಯಿ ಜಾಸ್ತಿ ಮಾಡಬೇಕು, ರೈತರ ಖರೀದಿ ದರವನ್ನು ಹಾಗೆಯೇ ಸಬ್ಸಿಡಿ ದರದಲ್ಲಿ ಪಶು ಆಹಾರವನ್ನು ನೀಡಬೇಕು. ರೈತರಿಗೆ ಬರಗಾಲ ಇರೋದ್ರಿಂದ ಮೇವಿಗೆ ಬಹಳ ತೊಂದರೆ ಆಗಿರೋದ್ರಿಂದ ಸಬ್ಸಿಡಿ ದರದಲ್ಲಿ ಮೇವನ್ನು ಕೂಡ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಮುಖ್ಯಮಂತ್ರಿಗಳಿಗೆ ಒಂದು ಮನವಿಯನ್ನು ಕೊಡಲು ಎಲ್ಲ ತಾಲೂಕಿನಿಂದ ಹೋಗ್ತಾ ಇದ್ದೀವಿ. ಮುಖ್ಯಮಂತ್ರಿಗಳಲ್ಲಿ ನಾವು ಮನವಿ ಮಾಡಿಕೊಳ್ಳೋದೇನು ಅಂದರೆ, ಇಂಥ ಒಂದು ಬರಗಾಲದ ಸನ್ನಿವೇಶದಲ್ಲಿ ನೀವು ಕೂಡ ರೈತರ ಮಗನಾಗಿರೋದ್ರಿಂದ ರೈತರ ಕಷ್ಟ ಸುಖಗಳಿಗೆ ಸ್ಪಂದಿಸಿ ರೈತರ ಖರೀದಿ ದರವನ್ನು ಕನಿಷ್ಠ 10 ರೂಪಾಯಿಗೆ ಏರಿಸಬೇಕು ಅಂತೇಳಿ ಮತ್ತು ಸಬ್ಸಿಡಿ ದರದಲ್ಲಿ ಮೇವನ್ನು ಹಾಗೂ ಪಶು ಆಹಾರವನ್ನು ಕೊಡೋದಕ್ಕೆ ಅನುವು ಮಾಡಿಕೊಡ್ಬೇಕು ಅಂತೇಳಿ ಮನವಿ ಸಲ್ಲಿಸ್ತಾ ಇದ್ದೀವಿ. ಇದಕ್ಕೆ ಸಹಕಾರಾತ್ಮಕವಾಗಿ ಸ್ಪಂದಿಸಬೇಕು ಅಂತ ಅವರಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಯಾರು ಹೊರಟಿದ್ದೀರಾ ಸರ್? ನಮ್ಮದ್ರಿಂದ ಸುಮಾರು 1000 ಜನ ಹೋಗ್ತಾ ಇದ್ದೀವಿ. ಹಾಗೆಯೇ ಕೋಲಾರ ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ ಕೂಡ ನಾವು ಸುಮಾರು 6-7 ಸಾವಿರ ಜನ ರೈತರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸೋದಕ್ಕೆ ಹೋಗ್ತಾ ಇದ್ದೀವಿ. ಅವರು ಶಾಸಕರಾಗಿರೋ ಕಾರಣದಿಂದ ಅವರು ಇವತ್ತು ವಿಧಾನಸಭೆಯ ಇರೋದ್ರಿಂದ ಅಲ್ಲಿ ನಮ್ಮ ಪರವಾಗಿ ಚರ್ಚೆ ಮಾಡ್ತೀವಿ ಅಂತೇಳಿ ನಮ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ನಾವು ಡೈರೆಕ್ಟರ್ಸ್ ಎಲ್ಲ ನಿಟ್ಟಿನಲ್ಲಿ ಮನವಿ ಸಲ್ಲಿಸೋದಕ್ಕೆ ಹೋಗ್ತಾ ಇದ್ದೀವಿ. ಅಂದರೆ ಪಕ್ಷ ನಮಗೆ ರೈತರ ವಿಚಾರದಲ್ಲಿ ಯಾವುದೇ ರೀತಿಯಾದಂಥ ಪಕ್ಷ ಇನ್ನೊಂದು ಏನಿಲ್ಲ. ಇಲ್ಲಿ ನಮ್ಮ ದೃಷ್ಟಿ ಎಲ್ಲ ಕೂಡ ರೇಟನ್ನು ಜಾಸ್ತಿ ಮಾಡಬೇಕು ಮತ್ತು ಸಬ್ಸಿಡಿ ದರದಲ್ಲಿ ಪಶು ಆಹಾರನ ನೀಡಬೇಕು ಅನ್ನೋದು ಒಂದೇ ಒಂದು ನಮ್ಮ ಬೇಡಿಕೆ.